ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ದ ಕ್ರಾಶ್ ಯೂನಿವರ್ಸ್. ನಾನು ನಿಮ್ಮ ಕ್ರಾಶ್ ಗರ್ಲ್. ಹಾಯ್, ಹಳ್ಳೇಲಿ ಮದುವೆಗೆ ಹೋಗ್ತಾ ಇದೀವಿ ನಾವು. ಸೊ ಇವತ್ತು ನಾನು ಎಂಟ್ರಿ ಆಗ್ತಿದ್ದಂಗೆ ನಮ್ಮ ಬಾಸ್ ಗಣೇಶನ ನೋಡಿಕೊಂಡು ನಾನು ಹೋಗಿದ್ದೆ ಸೆಲ್ಫಿ ತಗೊಳ್ಳೋದಕ್ಕೆ. ಆ್ಯಕ್ಚುಲಿ ನಾನು ತುಂಬ ಸಿಂಪಲಾಗಿ ರೆಡಿ ಆಗಿದ್ದೆ ಇವತ್ತು. ಆಗ ತಾನೇ ಆಫೀಸಿಂದ ಬಂದಿದ್ದೆ, ಅದಕ್ಕೆ ತುಂಬ ಸಿಂಪಲಾಗಿ ರೆಡಿ ಆದೆ. ಡ್ರಿಂಕ್ಸ್ ಕುಡ್ಕೊಂಡು ಕ್ಯಾಶೆ ನಟ್ಸ್ ತಿನ್ಕೊಂಡು ಮದುವೆ ಮನೆ ಒಳಗಡೆ ಎಂಟರ್ ಆದ್ವಿ. ಮದುವೆ ನೋಡಿಕೊಂಡು ಹೋಗಿದ್ದೆ ಊಟ ಮಾಡೋದಕ್ಕೆ. ಆ್ಯಕ್ಚುಲಿ ಎಂತ ಗೊತ್ತಾ ಗೈಸ್, ಮದುವೆ ಮನೆಗೆ ಹೋಗಿದ್ರೆ ಚೆನ್ನಾಗಿ ಊಟ ಮಾಡಬೇಕು. ಓಕೆ, ನಮ್ಮ ಮನೆಗೆ ಬಂದು ಆಮೇಲಿಂದ ಫೀಲ್ ಮಾಡಬಾರ್ದು ಅದು ತಿಂದಿಲ್ಲ ಇದು ತಿಂದಿಲ್ಲ ಅಂತ. ನಾನಂತೂ ಚೆನ್ನಾಗಿ ತಿಂದೆ. ಏನೇನು ಕೊಟ್ಟಿದ್ರು ನೋಡೋಣ. ಫ್ರೂಟ್ಸ್ ಪಲ್ಯ. ಆ್ಯಕ್ಚುಲಿ ಪಲ್ಯ ಎಲ್ಲ ನಾನು ತಿಂತಿರ್ಲಿಲ್ಲ ಗೈಸ್, ವೀಡಿಯೋ ಮಾಡ್ಕೊಂಡು ಬೇಡ ಅನ್ನೋದೇ ಮರ್ತೋದೆ. ಊಟ ಬಡಿಸೋರು ನನ್ನನ್ನೇ ನೋಡ್ತಿದ್ರು, ಯಾರಪ್ಪ ಈ ಹುಡುಗಿ ಫೋನ್ ಇಟ್ಕೊಂಡಿದ್ದಾಳೆ ಅಂತ. ನಮ್ಮಮ್ಮ ಕೂಡ ಬೈತಿದ್ರು, ಏನು ಮಾಡ್ತಿದ್ಯಾ ವೀಡಿಯೋ ಅಂತ. ನಾನು ಹೇಳಿದೆ, ಮಮ್ಮಿ ಜಸ್ಟು ಸ್ಟೇಟಸ್ ಹಾಕೋದಕ್ಕೆ ವೀಡಿಯೋ ಮಾಡ್ತಿದ್ದೀನಿ ಅಂತ. ಎಸ್, ಅದು ಏನೋ ಸ್ವೀಟ್ ಕೊಟ್ಟಿದ್ರು. ಆ್ಯಕ್ಚುಲಿ ಏನು ಸ್ವೀಟ್ ಅಂತ ಗೊತ್ತಿಲ್ಲ, ನಾನು ಲಾಸ್ಟಲ್ಲಿ ತಿಂದೆ. ಇದು ರಾಗಿ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ. ತುಂಬ ಟೇಸ್ಟಿಯಾಗಿತ್ತು ರಾಗಿ ರೊಟ್ಟಿ ಮತ್ತು ಅಕ್ಕಿ ರೊಟ್ಟಿ ವಿತ್ ಚಟ್ನಿ, ರೈಸ್ ಆ್ಯಂಡ್ ಸಾಂಬಾರ್. ಆ್ಯಕ್ಚುಲಿ ನಾನು ಅದೆಲ್ಲ ತಿನ್ಕೊಂಡು ಹೋದೆ. ಪಾನಿಪುರಿ ತಿನ್ನೋಣ ಅಂತ ಹೋಗ್ತಾ ಇದ್ದೀನಿ. ಪಾನಿಪುರಿ ತಗೊಂಡೆ. ಮಸಾಲೆ ಪುರಿನೂ ಇತ್ತು. ನೋಡಿ ಎಷ್ಟು ಟೈಪ್ ಪಾನಿ ಇದೆ ಅಂತ. ಎಲ್ಲ ಪಾನಿನೂ ಒಂದೊಂದು ತಗೊಂಡೆ. ಚೆನ್ನಾಗಿತ್ತು ಗೈಸ್ ಪಾನಿಪುರಿ, ಬಟ್ ತಿನ್ನಕ್ಕೆ ನಂಗೆ ಆಗಲಿಲ್ಲ. ಆ್ಯಂಡ್ ನಾನು ಹೊರಟಿದ್ದೆ ಐಸ್ ಕ್ರೀಮ್ ತಿನ್ನೋಕ್ಕೆ. ಅಲ್ಲಿ 2 ಫ್ಲೇವರ್ ಐಸ್ ಕ್ರೀಮ್ ಇತ್ತು, ಪೈನಾಪಲ್ದೊಂದು ವೆನಿಲಾ ಒಂದು. ನಾನು 2 ಒಂದೊಂದು ತಗೊಂಡು ತಿಂದೆ. ಆ್ಯಕ್ಚುಲಿ ಫಸ್ಟು ಪೈನಾಪಲ್, ಆಮೇಲೆ ವೆನಿಲಾ ತಗೊಂಡು ತಿಂದೆ. ಆ್ಯಂಡ್ ನಾನು ಹೊರಟಿದ್ದೆ ಫ್ರೂಟ್ ಸಲಾಡ್ ತಿನ್ನೋದಕ್ಕೆ. ನೋಡಿ ಎಷ್ಟು ವೆರೈಟಿ ಫ್ರೂಟ್ಸ್ ಇದೆ, ಬಟ್ ಅಲ್ಲಿ ಕೊಟ್ಟಿರಲಿಲ್ಲ ಇಷ್ಟೊಂದು ಫ್ರೂಟ್ಸು. ಸೊ ನನಗೆ ಕಾಂಪಿಟೇಷನಾಗ ಒಂದು ಆಂಟಿ ಬೇರೆ ನಿಂತ್ಕೊಂಡಿದ್ದು. ಅಣ್ಣ ಬರೀ 2 ಫ್ರೂಟ್ಸ್ ಅಷ್ಟೇ ಹಾಕ್ತಿದ್ರು. ನೋಡಿ, ಫಸ್ಟು ಕಲ್ಲಂಗಡಿ, ಪಪ್ಪಾಯ. ಆಂಟಿ ಬೇರೆ ಹಾಕಿಸ್ಕೊತಾನೇ ಇದ್ರು. ಪಪ್ಪಾಯ, ಪೈನಾಪಲ್, ಗ್ರೇಪ್ಸ್, ಬನಾನಾ, ಸೀಬೆಕಾಯಿ ಎಲ್ಲ ತಿಂದ. ನೆಕ್ಸ್ಟು ವೀಡಿಯೋಸ್ ಎಲ್ಲ ಮಾಡಿಕೊಂಡು, ಬೀಡ ಅಂತ ನಾನು ತಿನ್ನಲ್ಲ, ಸುಮ್ಮನೆ ವ್ಲಾಗ್ಗೋಸ್ಕರ ವೀಡಿಯೋ ಮಾಡಿದೆ. ಇವಾಗ ಗೆಸ್ಟ್ ಯಾರು ಅಂತ ತಿಳ್ಕೊಳ್ಳೋ ಟೈಮ್. ಇವ್ರು ಯಾರು ಅಂತ ಎಲ್ಲರಿಗೂ ಗೊತ್ತು, ಮಜಾ ಟಕ್ಕೀಸ್ ರೆಮೋ ಅವರು. ಇವ್ರನ್ನ ನನಗಲ್ಲಿ ನೋಡಿ ತುಂಬ ಖುಷಿ ಆಯಿತು. ಮಜಾ ಟಕ್ಕೀಸ್ ನಾನು ಡೈಲಿ ನೋಡ್ತಿದ್ದೆ. ಅವಾಗ ಇವ್ರನ್ನ ನೋಡಿ ತುಂಬ ಖುಷಿಯಾಗಿತ್ತು. ಇವಾಗ ಮತ್ತೆ ನೋಡಿ ತುಂಬ ಖುಷಿ ಆಯಿತು. ಅವ್ರ ಜೊತೆ ಒಂದು ಸೆಲ್ಫಿ ತಗೊಂಡು ನಾನು ರಿಟರ್ನ್ ಬಂದೆ ಗೈಸ್. ನಿಮಗೂ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ, ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.